ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹವನ್ನು ಜ್ಞಾನ, ಧರ್ಮ, ಸದ್ಗುಣ, ಸಂಪತ್ತು ಮತ್ತು ದೈವಿಕ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಜನ್ಮಜಾತಕದಲ್ಲಿ ಗುರು ಯಾವ ಭಾವದಲ್ಲಿ ಸ್ಥಿತನಾಗಿದ್ದಾನೋ ಆ ಭಾವಕ್ಕೆ ಸಂಬಂಧಿಸಿದ ಕರ್ತವ್ಯಗಳನ್ನು ಜೀವನದಲ್ಲಿ ಪ್ರಮುಖವಾಗಿ ನಿರ್ವಹಿಸಬೇಕೆಂದು ಸಂದೇಶವನ್ನು ನೀಡುತ್ತಾನೆ. ಗುರುವಿನ ಸ್ಥಾನವು ಕೇವಲ ಭಾಗ್ಯ ಮತ್ತು ಯಶಸ್ಸನ್ನು ಮಾತ್ರವಲ್ಲ, ವ್ಯಕ್ತಿಯ ಜೀವನದ ಧರ್ಮ, ಜವಾಬ್ದಾರಿ ಮತ್ತು ಸಮಾಜದತ್ತ ಇರುವಂತಹ ಕರ್ತವ್ಯವನ್ನು ಸಹ ಸೂಚಿಸುತ್ತದೆ. ಬನ್ನಿ, ಗುರುಗ್ರಹವು 12 ಭಾವಗಳಲ್ಲಿ ಯಾವ ಭಾವದಲ್ಲಿದ್ದರೆ ಯಾವ ಕರ್ತವ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಲಗ್ನ ಭಾವದಲ್ಲಿ ಗುರುವು ಇದ್ದಾಗ. ಲಗ್ನವು ವ್ಯಕ್ತಿತ್ವ ಮತ್ತು ಜೀವನದ ದಿಕ್ಕನ್ನು ಸೂಚಿಸುತ್ತದೆ. ಇವರು ಮಾಡಬೇಕಾದ ಕರ್ತವ್ಯಗಳು ಏನು ಅಂದರೆ ಸತ್ಯ, ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು. ಹಾಗೆಯೇ ಜ್ಞಾನವನ್ನು ಸಂಪಾದಿಸಿ ಇತರರಿಗೆ ಹಂಚುವುದು. ಉತ್ತಮ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಮಾದರಿಯಾಗುವುದು. ಇದರ ಜೊತೆಗೆ ಅಹಂಕಾರವನ್ನು ತ್ಯಜಿಸಿ ವಿನಮ್ರತೆಯನ್ನು ಬೆಳೆಸಿಕೊಳ್ಳುವುದು. ಸಂದೇಶ ಏನು ಅಂದರೆ ನೀವು ಸ್ವತಃ ಬೆಳಗಿ ಇತರರಿಗೆ ಬೆಳಕು ನೀಡಬೇಕು. ಎರಡನೇದಾಗಿ, ಲಗ್ನದಲ್ಲಿ ದ್ವಿತೀಯ ಭಾವದಲ್ಲಿ ಗುರುವು ಇದ್ದಾಗ. ಈ ಭಾವವು ಕುಟುಂಬ, ಮಾತು ಮತ್ತು ಧನವನ್ನು ಸೂಚಿಸುತ್ತದೆ. ಇವರು ಮಾಡಬೇಕಾದ ಕರ್ತವ್ಯಗಳು ಏನು ಅಂದರೆ ಕುಟುಂಬದ ಮೌಲ್ಯಗಳನ್ನು ಕಾಪಾಡುವುದು, ಸತ್ಯ ಮತ್ತು ಮಧುರವಾದ ಮಾತುಗಳನ್ನು ಮಾತನಾಡುವುದು, ಧನವನ್ನು ಸದುಪಯೋಗಪಡಿಸಿಕೊಳ್ಳುವುದು, ಜೊತೆಗೆ ಕುಟುಂಬದ ಗೌರವವನ್ನು ಹೆಚ್ಚಿಸುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ನಿಮ್ಮ ಮಾತು ಮತ್ತು ಧನವು ಇತರರಿಗೆ ಉಪಕಾರವಾಗಬೇಕು. ಮೂರನೆಯದಾಗಿ, ಲಗ್ನದ ತೃತೀಯ ಭಾವದಲ್ಲಿ ಗುರುವು ಇದ್ದಾಗ. ಧೈರ್ಯ, ಪ್ರಯತ್ನ ಮತ್ತು ಸೋದರ ಹಾಗೂ ಸೋದರಿಯರ ಭಾವ. ಇವರ ಕರ್ತವ್ಯಗಳು ಏನು ಅಂದರೆ ಸೋದರರಿಗೆ ಮಾರ್ಗದರ್ಶನ ನೀಡುವುದು, ಸತ್ಕಾರ್ಯಗಳಲ್ಲಿ ಧೈರ್ಯದಿಂದ ಮುಂದಾಗುವುದು, ಬರವಣಿಗೆ, ಶಿಕ್ಷಣ ಮತ್ತು ಜ್ಞಾನ ಪ್ರಸಾರ ಮಾಡುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವುದೇ ನಿಮ್ಮ ಧರ್ಮ. ಇನ್ನು ನಾಲ್ಕನೆಯದಾಗಿ, ಲಗ್ನದ ಚತುರ್ಥ ಭಾವದಲ್ಲಿ ಗುರುವು ಇದ್ದಾಗ. ತಾಯಿ, ಮನೆ, ಶಿಕ್ಷಣ ಮತ್ತು ಮನಸ್ಸಿನ ಶಾಂತಿಯ ಭಾವ. ಇವರ ಕರ್ತವ್ಯಗಳು ಏನು ಅಂದರೆ ತಾಯಿ ಮತ್ತು ಹಿರಿಯರ ಸೇವೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ಶಾಂತಿ ಕಾಪಾಡುವುದು, ಶಿಕ್ಷಣಕ್ಕೆ ಮಹತ್ವ ನೀಡುವುದು, ಮನೆಗೆ ಆಧ್ಯಾತ್ಮಿಕ ವಾತಾವರಣ ನೀಡುವುದು. ಇವರಿಗೆ ನೀಡುವ ಸಂದೇಶ ಏನು ಅಂದರೆ ನಿಮ್ಮ ಮನೆ ಜ್ಞಾನದ ಮಂದಿರವಾಗಬೇಕು. ಇನ್ನು ಐದನೆಯದಾಗಿ, ಲಗ್ನದ ಪಂಚಮ ಭಾವದಲ್ಲಿ ಗುರುವು ಇದ್ದಾಗ. ಸಂತಾನ, ಬುದ್ಧಿವಂತಿಕೆ ಮತ್ತು ಪುಣ್ಯದ ಭಾವ. ಕರ್ತವ್ಯಗಳು ಏನು ಅಂದರೆ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವುದು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹಂಚುವುದು, ಸಮಾಜದಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಸಹಕರಿಸುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಮುಂದಿನ ಪೀಳಿಗೆಯನ್ನು ರೂಪಿಸುವ ಜವಾಬ್ದಾರಿ ನಿಮ್ಮದು. ಇನ್ನು ಆರನೆಯದಾಗಿ, ಲಗ್ನದಲ್ಲಿ 6ನೇ ಭಾವದಲ್ಲಿ
ಗುರುವು ಇದ್ದಾಗ ಸೇವೆ, ರೋಗ, ಶತ್ರು ಮತ್ತು ಕರ್ಮದ ಭಾವ. ಇವರ ಕರ್ತವ್ಯಗಳು ಏನು ಅಂದರೆ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು, ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು, ಶತ್ರುಗಳನ್ನು ಕ್ಷಮಿಸುವ ಮನೋಭಾವ ಬೆಳೆಸುವುದು ಹಾಗೂ ನಿಸ್ವಾರ್ಥ ಸೇವೆ ಮಾಡುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಸೇವೆ ಮಾಡುವುದೇ ನಿಮ್ಮ ದೊಡ್ಡ ಪೂಜೆ. 7ನೇದಾಗಿ ಲಗ್ನದಲ್ಲಿ ಸಪ್ತಮ ಭಾವದಲ್ಲಿ ಗುರುವು ಇದ್ದಾಗ ವಿವಾಹ, ಸಂಗಾತಿ ಮತ್ತು ಸಾರ್ವಜನಿಕ ಸಂಬಂಧಗಳ ಭಾವ. ಇವರ ಕರ್ತವ್ಯಗಳು ಏನು ಅಂದರೆ ದಾಂಪತ್ಯ ಜೀವನದಲ್ಲಿ ನಿಷ್ಠೆ ಮತ್ತು ಗೌರವ, ಸಂಗಾತಿಗೆ ಬೆಂಬಲ ನೀಡುವುದು, ಸಮಾಜದಲ್ಲಿ ನ್ಯಾಯಯುತ ಸಂಬಂಧಗಳನ್ನು ಬೆಳೆಸುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಸಂಬಂಧಗಳನ್ನು ಕಾಪಾಡುವುದು ನಿಮ್ಮ ಧರ್ಮ. ಇನ್ನು 8ನೇದಾಗಿ ನಾವು ನೋಡುವುದಾದರೆ ಲಗ್ನದ ಅಷ್ಟಮ ಭಾವದಲ್ಲಿ ಗುರುವು ಇದ್ದಾಗ ರಹಸ್ಯ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯ ಭಾವ. ಇವರ ಕರ್ತವ್ಯಗಳು ಏನು ಅಂದರೆ ಆತ್ಮಜ್ಞಾನ ಮತ್ತು ಧ್ಯಾನದಲ್ಲಿ ತೊಡಗುವುದು, ಜೀವನದ ಆಳವಾದಂತಹ ಸತ್ಯಗಳನ್ನು ಅರಿಯುವುದು, ಗುಪ್ತ ಜ್ಞಾನವನ್ನು ಸದುಪಯೋಗಪಡಿಸಿಕೊಳ್ಳುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಆಂತರಿಕ ಪರಿವರ್ತನೆಯೇ ನಿಮ್ಮ ಜೀವನದ ಗುರಿ. 9ನೇದಾಗಿ ನಾವು ನೋಡುವುದಾದರೆ ಲಗ್ನದಲ್ಲಿ ನವಮ ಭಾವದಲ್ಲಿ ಗುರುವು ಇದ್ದಾಗ ಗುರುವಿನ ಅತ್ಯಂತ ಶುಭ ಸ್ಥಾನಗಳಲ್ಲಿ ಒಂದು. ಕರ್ತವ್ಯಗಳು ಏನು ಅಂದರೆ ಧರ್ಮ ಪಾಲನೆ, ಗುರುಗಳ ಸೇವೆ, ದಾನ ಧರ್ಮ ಮತ್ತು ಪುಣ್ಯ ಕಾರ್ಯಗಳು, ಜೊತೆಗೆ ಸಮಾಜಕ್ಕೆ ನೈತಿಕ ಮೌಲ್ಯಗಳನ್ನು ಬೋಧಿಸುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ಧರ್ಮವನ್ನು ಬದುಕಿಸಿ ಇತರರಿಗೆ ಧರ್ಮದ ದಾರಿಯನ್ನು ತೋರಿಸುವುದು. ಇನ್ನು 10ನೇದಾಗಿ ನಾವು ನೋಡುವುದಾದರೆ ಲಗ್ನದಲ್ಲಿ ದಶಮ ಭಾವದಲ್ಲಿ ಗುರುವು ಇದ್ದಾಗ ವೃತ್ತಿ, ಕರ್ಮ ಮತ್ತು ಸಮಾಜದ ಸ್ಥಾನಮಾನ. ಇವರ ಕರ್ತವ್ಯಗಳು ಏನು ಅಂದರೆ ಪ್ರಾಮಾಣಿಕ ವೃತ್ತಿ ಜೀವನ, ನಾಯಕತ್ವದಲ್ಲಿ ನ್ಯಾಯ ಮತ್ತು ಧರ್ಮ ಪಾಲನೆ, ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ನಿಮ್ಮ ಕೆಲಸ ನಿಮ್ಮ ಪೂಜೆ. 11ನೇದಾಗಿ ನೋಡುವುದಾದರೆ ಲಗ್ನದಲ್ಲಿ ಏಕಾದಶ ಭಾವದಲ್ಲಿ ಗುರು ಇದ್ದಾಗ ಲಾಭ, ಸ್ನೇಹಿತರು ಮತ್ತು ಆಶಯಗಳ ಭಾವ. ಕರ್ತವ್ಯಗಳು ಏನು ಅಂದರೆ ಸ್ನೇಹಿತರ ಕಲ್ಯಾಣಕ್ಕೆ ಸಹಕರಿಸುವುದು, ಸಂಪತ್ತನ್ನು ಸಮಾಜದ ಹಿತಕ್ಕಾಗಿ ಬಳಸುವುದು, ಉತ್ತಮ ಸಂಘಟನೆಗಳನ್ನು ಬೆಂಬಲಿಸುವುದು. ಇವರಿಗೆ ನೀಡುವಂತಹ ಸಂದೇಶ ಏನು ಅಂದರೆ ನಿಮ್ಮ ಲಾಭ ಇತರರಿಗೂ ಕೂಡ ಲಾಭವಾಗಬೇಕು. ಕೊನೆಯದಾಗಿ ಹಾಗೂ 12ನೇದಾಗಿ ಲಗ್ನದ ದ್ವಾದಶ ಭಾವದಲ್ಲಿ ಗುರುವು ಇದ್ದಾಗ ಮೋಕ್ಷ, ತ್ಯಾಗ ಮತ್ತು ದಾನ ಧರ್ಮದ ಭಾವ. ಕರ್ತವ್ಯಗಳು ಏನು ಅಂದರೆ ದಾನ ಮತ್ತು ಸೇವೆ, ಆಧ್ಯಾತ್ಮಿಕ ಸಾಧನೆ, ಸ್ವಾರ್ಥವನ್ನು ಕಡಿಮೆ ಮಾಡುವುದು, ದುಃಖಿತರ ಕಣ್ಣೀರು ಒರೆಸುವುದು. ಸಂದೇಶ ಏನು ಅಂದರೆ ತ್ಯಾಗ ಮತ್ತು ಕರುಣೆಯೇ ನಿಮ್ಮ ನಿಜವಾದ ಸಂಪತ್ತು. ಒಟ್ಟಾರೆಯಾಗಿ ಗುರು ಯಾವ ಭಾವದಲ್ಲಿದ್ದರೂ ಅವನ ಮೂಲ ಪಾಠ ಒಂದೇ: ಜ್ಞಾನವನ್ನು ಪಡೆಯಿರಿ, ಧರ್ಮ ಪಾಲಿಸಿ, ಸಮಾಜಕ್ಕೆ ಉಪಕಾರ ಮಾಡಿ. ಗುರುವಿನ ಕೃಪೆ ಸಂಪೂರ್ಣವಾಗಿ ದೊರೆಯುವುದು ಜ್ಞಾನ, ಹೆಸರು, ದಾನ ಮತ್ತು ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ
ಗುರುವಿನ ಅನುಗ್ರಹ ದೊರೆತಂತೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.